ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ಸೆಕೆಂಡ್ ಇವೆಂಟ್ ಏನು ಅಂತ ಅಂದರೆ ಎಂಗೇಜ್ಮೆಂಟ್ಗೆ ಮೆಹಂದಿ ಬಿಡಿಸ್ಕೊಳ್ತಾ ಇರೋದು. ಇವಳು ನೋಡಿ, ಚಿತ್ರ, ಅಶ್ವಿನಿ, ನ್ಯೂ ಮೆಂಬರ್ ಸಿಂಚನ. ತೋರಿಸಿ ಗೈಸ್, ಇವಳು ಮೆಹಂದಿ ಆಲ್ರೆಡಿ ನಿಂತಿರೋದ್ರು. ಇವಳು ನಾವು ಕಾಯ್ಕೊಂಡ್ ಕೂತಿದ್ರೆ ಗೈಸ್, ಅವಳು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡ್ಕೊಳಕ್ಕೋಸ್ಕರ ಬಿಡ್ಕೊಂಡ್ ಬಂದ್ಬಿಟ್ಟವಳು ಆಲ್ರೆಡಿ. ಬ್ಲಾಗ್ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಇಲ್ಲ, ಇದು ಏನು ಟೈಮ್ 8:45 ಆಗಿದೆ. ಇವಳು ನಂಬ್ಕೊಂಡು ನಾನು ಹಂಗೆ ಬಂದಿದ್ರೆ ಅವ್ರು ಎಷ್ಟು ಜನಕ್ಕೆ ಅಂತ ಹಾಕಿರೋರು ಪಾಪ. ನಾನು ಹೆಂಗೋ ಬುದ್ಧಿ ಉಪಯೋಗಿಸ್ಬಿಟ್ಟು ಹಾಕ್ಸ್ಕೊಂಡ್ಬಿಟ್ಟೆ. ನೋಡಿ ಸರ್, ಸರ್ ಅಲ್ಲ, ಯಾರು ಇದು ಬಿಡಿಸಿರೋದು ಮೇಡಮ್. ಅದು ಚೆನ್ನಾಗಿ ಬಿಡಿಸೋರಲ್ಲ ಗೈಸ್, ತುಂಬಾ ಇಷ್ಟಪಟ್ಟು ಕೆಲಸ ಎಲ್ಲ ಬಿಡಿಸ್ಕೊಂಡ್ ಬಂದವಳೆ. ಪ್ರಮೋಷನ್ ಮಾಡ್ತಾ ಇದ್ದೀನಿ. ತೋರಿಸಿದ್ರು, ಕ್ಯಾಮ್ರಾ ಇಟ್ಕೋತೀವಿ, ಕ್ಯಾಮ್ರಾ ತಳಿದ್ರು. ಹಿಂಗ್ ನೋಡಿ, ನಾನು ಸಿಂಪಲ್ ಆಗಿ ಬಿಡಿಸ್ಕೊಂಬ. ಇದು ನಾಳೆ ಡಾರ್ಕ್ ಆಗತ್ತೆ ನೋಡಿ. ಆಂಟಿ ಪೂಜೆ ಮಾಡ್ತಿದ್ದಾರೆ. ಇರಿ, ಮೆಹಂದಿ ಬಿಡೋರು ಬಂದಿದ್ದಾರೆ. ಆ ಹುಡುಗಿ ಮೆಹಂದಿ ಬಿಡಕ್ ಬಂದಿದ್ದಾಳೆ. ಇವಾಗ ಎಲ್ರು ಮೆಹಂದಿ, ಅವರು ಗಾಬರಿ ಆಗಿದ್ದಾರೆ. ಏನ್ ಮಾಡ್ತಾ ಇದಾರೆ ಇವಾಗ, ಒಬ್ಬೊಬ್ರೆ ಮಾತಾಡ್ತವ್ರೆ ಅಂತ. ಸೊ ನೆಕ್ಸ್ಟ್ ಮೆಹಂದಿ ಹೆಂಗ್ ಬಿಡ್ತಾರೆ ಅಂತ ನಿಮಗೆಲ್ಲ ತೋರಿಸ್ತೀವಿ, ಓಕೆನಾ? ಅವರೆಲ್ಲ ಮೆಹಂದಿ ಬಿಡಕ್ ಬಂದಿದ್ದಾರೆ. ಓಕೆ, ನಾಳೆ ನೆಕ್ಸ್ಟ್ ತೋರಿಸ್ತೀನಿ ಯಾವಾಗ. ಫ್ರೆಂಡ್ಸ್, ಇದು ನನ್ನ ಫ್ರೆಂಡ್ ಸಹನಾ ರೀಲ್ಸ್ ಮಾಡೋಕ್ಕೋಸ್ಕರ ಮಕ್ಕಳನ್ನು ತೊಳಿದೆ. ವ್ಲಾಗಾ? ಸಾರಿ, ಮಿಸ್ಟೇಕ್ ಹ್ಯಾಪನ್. ನಮ್ಗಿದೆಲ್ಲ ಹೊಸ್ತು ಗಾಯ್ಸ್. ಅಲ್ಲೋಡಿ, ಮಕ್ಕನೇ ತೊಳ್ದಿಲ್ಲ, ಲಿಪ್ಸ್ಟಿಕ್ ಹಚ್ಕೊ ಬಂದ್ಬಿಟ್ಲು. ಅಯ್ಯೋ, ನೀನು ಬರೀ ಮೇಲೆ ಹಾಕ್ಸ್ಕೊಳ್ಳೋದಷ್ಟೇ ಕೆಲಸ. ಅದು ನಮ್ ಚಿಕ್ಕಮ್ಮ. ನಮ್ಮ ಮಮ್ಮಿ ಅಲ್ಲೇ ಇರ್ಲಿಲ್ವಾ, ಪಕ್ಕದಲ್ಲೇನೆ. ಹೇಳು, ಏನ್ ಅನ್ಸ್ತಾ ಇದೆ ಮೆಹಂದಿ ಶಾಸ್ತ್ರ ಬಗ್ಗೆ? ಹೇಳೋ ಸಂತೋ. ಕ್ಯಾಮ್ರಾ ತೆಗ್ದ ತಕ್ಷಣ ಇನ್ನೋಸೆಂಟ್ ಹುಡುಗ ಆಗ್ಬಿಡ್ತಾನೆ. ನಾನ್ ನನ್ನ ಫ್ರೆಂಡ್ ಬ್ಯೂಟಿಫುಲ್ ಮೆಮೊರೀಸ್ ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಅವರು ಅಂಕಲ್ ಮಮ್ಮಿ ಜೊತೆ ಮಾತಾಡ್ತಾರೆ. ಹೇಳು ಅಶ್ವಿನಿ, ಏನ್ ಅನ್ಸ್ತಾ ಇದೆ ಅಂತ. ಇಷ್ಟು ಜನ ನೋಡಿ, ಅವ್ರು ಏನು ಕೆಲಸ ಮಾಡದೇ ಇರೋದು ನೋಡಿ, ನಿಮ್ಗೆ ಏನ್ ಅನ್ಸ್ತಾ ಇದೆ? ನಾವೆಲ್ಲ ಒಂದು ಇಷ್ಟು ಮಾಡಲ್ವಾ ಅಕ್ಕನ ಮದ್ವೆಗೆ? ಹೇಳು, ಇಮೋಷನಲ್ ರಾತ್ರಿ ಎಲ್ಲ ಎದ್ದಿರ್ತಾರೆ. ಇದು ಸ್ಟಾರ್ಟಿಂಗ್ ಲಾಸ್ಟ್ ಆಗ. ಹಾ, ಹೌದು. ಈ ತರ ಎಲ್ಲಾರ ಕೈಯಲ್ಲೂ ಹಾಕ್ಸ್ತಾ ಇದೀವಿ ನಾವು. ನಾನು ಆಲ್ರೆಡಿ ಹಾಕ್ಸ್ಕೊಂಡಿದ್ದೀನಿ. ನಾನು ಮತ್ತೆ ಇಲ್ಲೇ ಹಾಕ್ಸ್ಕೊಂಡು ಸ್ವಲ್ಪ ಕನ್ನಡನ ಚೆನ್ನಾಗಿ ಮಾತಾಡಿ. ಹೋಗೋ, ನಂಗೆ ಬರುತ್ತೆ. ಹೋಗೋ, ನಂಗೆ ಬರುತ್ತೆ. ಇದನ್ನ ಹಾಕು, ಇದನ್ನೇ ಅಡ್ವರ್ಟೈಸ್ಮೆಂಟ್ಗೆ ಸ್ಟಾರ್ಟಿಂಗ್ ನಂದೇ ಹಾಕು. ನೀವೆಲ್ಲ ಹೋಗ್ತೀನಿ. ಅವ್ರದ್ದು ಅಶ್ವಿನ್ ಅಂತ ಹಾಕ್ಬಿಡ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ನೋಡಿ, ಹಾಕ್ತಾ ಇದ್ದಾರೆ. ನಾನು ಏನೋ ನೀಟಾಗಿ ಮಾತಾಡ್ತಿದ್ದೀನಲ್ಲ ನಾನು. ಇವಾಗ ಕರೆಕ್ಟ್ ಆಗಿ ಸಂತು ನೀ ಅಚ್ಚುತೆ ಮಾತಾಡ್ತಿರೋದು. ಇವ್ನ ಮಾತು ಯಾರು ಕೇಳಿಸ್ಕೋಬೇಡಿ. ನಾವು ಮಾತೇ ನಿಲ್ಸಲ್ಲ, ಮಾತಾಡಿದ್ರು ಅರ್ಥ ಆಗಲ್ಲ. ಅಲ್ಲಿ ಏನ್ ನಡೀತಾ ಇದೆ, ನಾನು ಕನ್ನಡ ಬಗ್ಗೆ ಆಡ್ಕೊತಾ ಇದ್ದಾರೆ. ಮಾತೇ ನಿಲ್ಸಲ್ಲ, ಮಾತಾಡಿದ್ರೆ ಅರ್ಥನೇ ಆಗಲ್ಲ. ಇದೆಲ್ಲ ಕಟ್ಟು. ನಾವು ಎಕ್ಸ್ಟ್ರಾ ಲಾಗ್ ಮಾಡಾಕ್ತಿವಿ. ಏನಂತ ಇವ್ರು ಇಂಥದ್ನೆಲ್ಲ ಕಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಯಾರು ಲೈಕ್ ಇನ್ನೊಂದು ಇದೆ ಲಾಗು, ನಾವು ಅದು ಕಮೆಂಟ್ರಿ ಕೊಡೋದನ್ನ ಮಾಡ್ಬೇಕು. ನಮ್ ಕಡೆ ಒಂದು ಟೀಮ್ ಇದೆ ಲಾಗ್ ಮಾಡೋದು. ಅವರ ಕರ್ಕೊಬನ್ನಿ ಆಯ್ತು. ಚಿತ್ರ ಅವರೇ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡ್ರಾ?
ಅವ್ರಿನ್ನು ಅವ್ರಿಗೆ ಏನ್ರಲ್ಲೂ ಏನಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವರಿಗೆ. ಅವರು ಸದ್ಯಕ್ಕೆ ಟ್ಯಾಬ್ಲೆಟ್ ನುಂಗಿ ಶಾಂತ ರೀತಿ ವರ್ತಿಸ್ತವ್ರೆ. ಅವ್ರಿಗೆ ಕೋಲ್ಡ್ ಆಗಿದೆ. ಟ್ಯಾಬ್ಲೆಟ್ ರಿಕವರಿ ಸಿಂಚನ್ ಅವ್ರು ಆಲ್ರೆಡಿ ಅರ್ಧ ದಾರಿ ದಾಟ್ಬಿಟ್ಟಿದ್ದಾರೆ ಮೆಹಂದಿಯಲ್ಲಿ. ನನ್ಗೆ ಸಿಕ್ಕಿದ ಹಾಕಿಸ್ಕೊಳ್ತಾರೆ. ಆಂಟಿ ಏನ್ ಇನ್ನ ಕೆಲಸ ಮಾಡ್ಕೊಂಡಿದ್ದೀರಾ, ನೀವ್ ಯಾವಾಗ ಬಿಡ್ಸ್ಕೊತೀರಾ? ಆಂಟಿ ಪೂಜೆ ಮಾಡಿ ಎಲ್ಲ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇವ್ನು ಅವಾಗ ಬಂದು ಹೆಲ್ಪ್ ಮಾಡ್ತಾನೆ ಅಷ್ಟೇ, ಫುಲ್ ಯಾವಾಗ್ಲೂ ಹೆಲ್ಪ್ ಮಾಡ್ತಾನೆ ಅನ್ಕೋಬೇಡಿ. ಏನೋ ಹುಡುಗಿ ಜೊತೆ ಮಾತಾಡ್ತಾ ಇದ್ಯಾ? ಅಯ್ಯೋ ಇನ್ನೇನು ಬಿಡತ್ತೋ, ಫೋನ್ ಪೇ ಮಾಡಿ ಗೂಗಲ್ ಪೇ ಮಾಡಿ. ಏನೋ ಡಿಸ್ಕಷನ್ ಆಗ್ತಾ ಇದೆ ಚಿತ್ರಾಗೂ ಅಶ್ವಿನಿಗೂ. ಮಚ್ಚಲ್ಲೆಲ್ಲ ಏನು ಜಗಳ ಆಡಲ್ಲ, ಸಮಾಧಾನವಾಗಿದ್ದೀವಿ. ನಂಗಾಗ್ಲೇ ಹೊಟ್ಟೆ ಹಸಿತೈತೆ. ಇದು ಫ್ರೆಂಡ್ ಮದ್ವೆಗೆ ರೆಡಿ ಮಾಡೋದು ಅಲ್ಲ, ಎಂಗೇಜ್ಮೆಂಟ್ಗೆ. ನಿಮ್ಮ ಮದ್ವೆ ಟೈಮಲ್ಲಿ ನಂಗೆ ಹೊಟ್ಟೆ ಸಿಟ್ಟೈತೆ, ಊಟ ಮಾಡ್ಕೊಂಡು ತಿಂತಾಳು ಅಂತೀರ. ಊಟ ಬಿದ್ರೆ ತಾನೆ ಅದು ಬಿದ್ರೆ ಅಲ್ಲ, ಹಾಕಿದ್ರೆ ಅಲ್ಲ, ಹೊಟ್ಟೆಗೆ ಊಟ ಬಿದ್ರೆ ಅಲ್ವಾ ಎಲ್ಲ. ನೀನ್ ಎಲ್ಲದಕ್ಕೂ ನನ್ಗೆ ಹೋಗ, ನೀನು ಮಾತಾಡ್ಬೇಡ, ಹೋಗ. ಯಾರು ಇಲ್ಲಿಂದ ವಿಡಿಯೋ ಮಾಡ್ರಿ ಈಗ. ಯಾರದು ಪಡ್ತಾ ಇದಾರೆ. ಇವ್ರ ತರ ಖಾಲಿ ಮಾತಾಡ್ಕೊಂಡ್ ಕೂತಿಲ್ಲ. ಸಿ ಅವ್ರೆಷ್ಟು ಫ್ರೆಂಡ್ಸ್ ಇವ್ರಿಗೆ ಹೇಳ್ತಾರಲ್ಲ ಫ್ರೆಂಡ್ಸ್, ನಾವು ಒಂದು ವಾರದಿಂದ ಸ್ಟಾರ್ಟ್ ಮಾಡಿರ್ತೀವಿ, ಸ್ನ್ಯಾಪ್ ಕೊಡ್ತೀವಿ, ಆಗ ಕೇಳಿ ಅಷ್ಟೊಂದು ಯಾವ ಸ್ನ್ಯಾಪು? ಕೆಲಸ ಮಾಡೋರೆ ಅಂತ. ಇದನ್ನ ಮಾಡ್ತಾರೆ. ನಿಂಗೊಂದು ಚಾಲೆಂಜ್ ಅಂತ, 5 ನಿಮಿಷ ಸೈಲೆಂಟ್ ಆಗಿ ಕೂತ್ಕೋಬೇಕು. ಎಷ್ಟು ಮಾತಾಡ್ತಾನೆ ಅಂದ್ರೆ ಇವನಿಗೆ ಮಾತು ಕೊಡಕ್ಕಾಗಲ್ಲ. ಕೊಟ್ಟು ನೋಡ್ರಿ, ಯಾವ್ದು ಫಿಲ್ಮ್ ಡೈಲಾಗ್ ಇದು. ನಂದೇ ಲೈಕ್ಸು, ನಿಂಗೆ ಫ್ಯಾನ್ಸು. ನನ್ಗೆ ಅಚ್ಚುತ್ತೆ. ಬೆಂಗಳೂರು ಫುಲ್ ನಿಮ್ದೆ, ನಮ್ದು. ಹೊಡಿತಾರೆ. ಬೆಂಗಳೂರು ಪೂರ ಕಪೂರ ಹಂಚ್ಕೊಂಡು ಹೇಳು, ನೀನ್ ಮೆಹಂದಿ, ನಿನ್ನ ಎಂಗೇಜ್ಮೆಂಟ್ ನಾಳಿದ್ದು, ಹೌ ಎಕ್ಸೈಟೆಡ್? ಚೆನ್ನಾಗಿ ಅನಿಸ್ತಾ ಇದೆ ಮೆಹಂದಿ ಬಿಡಿಸಿರೋದು. ಅದರಲ್ಲೂ ಹೈಲೈಟ್ ಅಂದರೆ ನೋಡಿ ಏನಿದೆ, ಹಿಂಗೆ ತೋರಿಸು, ಹಿಂಗೆ ನೋಡಿ ಗೈಸ್, ಎಲ್ರೂ ಅಶ್ವಿನ್ ಅಂತ ಹಾಕೊಂಡು ಹಾಕೊಳ್ತಾ ಇದೀವಿ. ನಾನು ಹಾಕೊಂಡಿದ್ದೀನಿ, ಕಾಣಿಸ್ತೀನಿ. ವೆಯ್ಟ್ ಮಾಡಿ, ಯಾ, ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ರು ಹಾಕೊಂಡು. ಸೊ ಎಕ್ಸೈಟೆಡ್, ಎಲ್ಲರೂ ಚೆನ್ನಾಗಿ ಬರುತ್ತೆ. ಇಲ್ಲ, ಎಂಗೇಜ್ಮೆಂಟ್ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದೆಯಾ? ಎಂಗೇಜ್ಮೆಂಟ್ ಬಗ್ಗೆ ಎಕ್ಸೈಟ್ ಒಂದ್ ಕಡೆ ಭಯ, ಬೇಜಾರು ಎರಡು. ಬಟ್ ಏನಾದ್ರು ಎಂಜಾಯ್. ಜಾಲಿ ಎಲ್ಲ. ಇವನು ಎಲ್ಲಾದ್ರಲ್ಲೂ ಬಂದ್ಬಿಡ್ತಾನೆ ಅವನು. ಗೈಸ್ ಏನ್ ಗೊತ್ತಾ, ನಾನು ಹ್ಯಾಶ್ಟ್ಯಾಗ್ ಹಾಕಿದ್ದೀನಿ ಎಲ್ಲಾರ ಮೇಲೆ. ನೀನ್ ಸೈಲೆಂಟ್ ಆಗಿರೋ, ನೀನು 5 ನಿಮಿಷ ಸೈಲೆಂಟ್ ಆಗಿ ಕುತ್ಕೊಳ್ಳೋ. ನನ್ನ ಬ್ಲಾಗ್ 5 ನಿಮಿಷ ಸೈಲೆಂಟ್ ಆಗಿದ್ರೆ ಗೋಬಿ ಕೊಡಿಸ್ತೀನಿ. ಮತ್ತೇನ್ ಬೇಕು? ಕಂಫರ್ಟಬಲ್ ಫೀಲ್ ಮಾಡಿ. ಇದು ಗೋಬಿಗೆಲ್ಲ ಬಗ್ಗಲ್ಲ, ಅರ್ಧ ಕೆಜಿ ಕಬಾಬ್. ನಾನ್ ಗೊತ್ತು ಅವನಿಗೆ ನಾವ್ ತಿನ್ನಲ್ಲ ಅಂತ, ಅದಕ್ಕೆ ಕೇಳ್ತಾನೆ. ನಾವ್ ಬರಲ್ಲ ನನ್ನ ಜಾಗಕ್ಕೆ. ಆಯ್ತು, ಇವಾಗ ನಾನು ಬರ್ದಿಲ್ಲ, ತೋರ್ಸು. ನೋಡಿ ಗೈಸ್, ಚೆನ್ನಾಗಿ ಬರ್ತಿದೆ. ಇವ್ನು ಅರ್ಸ್ಕೊಬಿಟ್ಟವನೆ. ಇದು ನಮ್ದೊಂದ್ ಸ್ವಲ್ಪ ಕೈ ಸುಮ್ನಿರಲ್ಲ ಗೈಸ್. ಎವ್ರಿ ಫ್ರೆಂಡ್ ಶುಡ್ ಹ್ಯಾವ್ ಅ ಕ್ರಿಯೇಟಿವ್ ಫ್ರೆಂಡ್ ಲೈಕ್ ಮೀ. ನಂದ ಐಡಿಯಾ ತಾನೆ ಇದು. ಕಷ್ಟಪಟ್ಟು ಕೆಲಸ ಬಿಟ್ಟು ಸಿಸ್ಟಮ್ ಇಷ್ಟಪಟ್ಟು ಮಾಡಿಲ್ಲ, ಕಷ್ಟಪಟ್ಟು ಮಾಡಿದೀರಾ. ಐ ಹ್ಯಾವ್ ಡನ್ ಬೋತ್. ಕಷ್ಟಪಟ್ಟಿರೋದಕ್ಕೆ ಇಷ್ಟಪಟ್ಟಿರೋದಕ್ಕೆ ಕಷ್ಟಪಟ್ಟು ಹುಡುಕಿರೋದು. ಇಲ್ಲ ಅಂದಿದ್ರೆ ಮಾಡ್ತಾರೆ. ಅಕ್ಕ ಅಂತ ಹೇಳ್ತಾ ಹುಡುಕ್ಬೇಕಾಗಿತ್ತು ನೀನು ಕುತ್ಕೊಂಡು. ನಾವು ಡ್ಯಾನ್ಸ್ ಆಡ್ತಾ ಇಲ್ವಾ? ಆಂಟಿ ತೋರ್ಸು. ಆಂಟಿ ಹೆಂಗ ಅನ್ಸ್ತಾ ಇದೆ ಆಂಟಿ ಮಗಳು ಎಂಗೇಜ್ಮೆಂಟ್ಗೆ? ಆಂಟಿ ಆನೆಸ್ಟ್ ರಿವ್ಯೂ ಏನ್ ಅನ್ಸ್ತಾ ಇದೆ ಹೇಳಿ? ಎಂಗೇಜ್ಮೆಂಟ್ ಏನ್ ಅನ್ಸ್ತಾ ಇದೆ ಅಷ್ಟೇ. ಆಂಟಿ ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು. ನೀನ್ ಹೇಳಿ, ಎಂಗೇಜ್ಮೆಂಟ್ ಬಗ್ಗೆ ಏನ್ ಅನ್ಸ್ತಾ ಇದೆ? ಅಶ್ವಿನಿ ಎಂಗೇಜ್ಮೆಂಟ್ ಬಗ್ಗೆ ನಾವೆಲ್ಲ ಜಾಲಿ ಮಾಡ್ತಾ ಇದ್ದೀವಿ. ಜಾಲಿ ಮಾಡ್ತಾ ಜೋರ್ ಮಾತಾಡು. ಜಾಲಿ ಮಾಡ್ತಾ ಇದ್ದೀವಿ. ನೀನ್ ಹೇಳೋ.
ಸಹನಾ ಮೆಹಂದಿ ಫಂಕ್ಷನ್ ದಿನ ಭಟ್ರು ಯಾರು ಇಲ್ಲ ಅಡುಗೆ ಮಾಡಕ್ ಅಂದ್ಬಿಟ್ಟು ಇವಳೇ ಬಂದಿದ್ದಾಳೆ. ಟೊಮೆಟೊ ಸಾಂಬಾರ್ ಮಾಡ್ತಿದ್ದಾರೆ. ಓನ್ಲಿ ಆಪ್ಷನ್ ನಾನೇ. ಅದು ಬೇಳೆ ಸರ್ ಮಾಡಕ್ ಬರೋದಂತೆ. ಇವನು ನನಗೆ ಕಟಿಂಗ್ ಮಾಡಕ್ ಹೆಲ್ಪ್ ಮಾಡಿದ್ದಾನೆ. ನಾನೆಲ್ಲ ಸ್ಟಾರ್ಟ್ ಮಾಡಿದ್ದು ನಾನು, ಅನ್ನಕ್ಕೆ ಇಟ್ಟಿದ್ದು ನಾನು, ಕಟ್ ಮಾಡಿದ್ದು ನಾನು, ಓಕೆ, ಇವ್ರಿಬ್ರು ಏನೋ ಕೊಡ್ಬೇಕು ಒಂದು ಕೊಟ್ಟು ಕಳ್ಸೋಣ. ನಾಳೆ ಒಂದಿನ ಒಬ್ಬಟ್ಟು ಜಾಸ್ತಿ ಹಾಕಿ ಗೈಸ್. ಚಿತ್ರ ಗ್ಯಾಪ್ ನೆಡ್ಕೊಂಡು ಹಚ್ಬಿಡಮ್ಮ. ಒಪ್ಪಟ್ಟು ಜಾಸ್ತಿ ನೋಡೋ ಒಪ್ಪಟ್ಟಷ್ಟೇ ನಾವು ಬೆಲೆ ಇರೋದು, ಒಪ್ಪಟ್ಟಿಗಷ್ಟೇ ಇರೋ ಬೆಲೆ. ಇವಾಗ ತಿನ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ ಗೈಸ್. ತಿನ್ಬಿಟ್ಟು ಅಡಿಗೆ ಮಾಡಕ್ಕೆ ಆಮೇಲೆ ನಾನು ಹಾಕಿರೋ ಮೆಹಂದಿನ ಶಿಸ್ತಾಗಿ ಇಟ್ಕೊಂಡಿದ್ದಾನೆ. ಅವಾಗಿಂದ ಏನು ಮಾಡಿಲ್ಲ ನೋಡಿ guys, ನೋಡಿ. ನಾನು ನನ್ನ ಮೆಹಂದಿನೆಲ್ಲ ತೊಳ್ಬಿಟ್ಟು ಅವಳಿಗೋಸ್ಕರ ಅಡುಗೆ ಮಾಡಿದ್ದೀನಿ. ಸೊ ಎಲ್ಲ ಈಗ ವಿಡಿಯೋಸ್ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಿಂಗೆ ಎಷ್ಟು ಎಲ್ಲ ಇವೆಂಟ್ಸ್ ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರೂ ಕೀಪ್ ವಾಚಿಂಗ್. ನಿಮಗೂ ಏನಾದ್ರು ಹೇಳಕ್ಕಿದ್ಯಾ? ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಏನು ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಮಾಡೋದು ಮರಿಬೇಡಿ. ಓಕೆ ಬಾಯ್. ಹಂಗೆ ನೆಕ್ಸ್ಟ್ ಅಪ್ಕಮಿಂಗ್ ಇವೆಂಟ್ಸ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ತಾ ವ್ಲಾಗ್ ಮಾಡ್ತಿರ್ತೀನಿ, ಅದನ್ನು ವಾಚ್ ಮಾಡ್ತಾ ಇರಿ ಆಯ್ತಾ? ಕೀಪ್ ವಾಚಿಂಗ್. Yeah. ಜಾಲಿ ಜಾಲಿ ಎಲ್ಲ ಜಾಲಿ. ಬಾಯ್. ಗುಡ್ ನೈಟ್.